ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿರೋರು 1-2-3 ನಿಮಿಷ ಆದರೂ ವೀಡಿಯೋಸ್ ನೋಡಿ. ಇವತ್ತು ನಾನು ದ್ರಾಕ್ಷಿ ಹಣ್ಣು ತೊಗೊಂಡು ಬಂದಿದ್ದು ಅವನ್ನ ನಾನು ಹೆಂಗೆ ವಾಶ್ ಮಾಡ್ತೀನಿ ಅಂತ ತೋರ್ಸಾತೇನೆ ರೀ. ದ್ರಾಕ್ಷಿ ಹಣ್ಣು ಭಾಳ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಹೀಗಾಗಿ ಅದಕ್ಕೆ ಸ್ವಲ್ಪ ಲೈಟ್ ಬೆಚ್ಚಗೆ ಮಾಡ್ಕೊಂಡಿರುವಂತಹ ಬಿಸಿನೀರು ಹಾಕೋರಿ. ಭಾಳ ಕುದಿ ನೀರು ಹಾಕೋಬೇಡ್ರಿ, ಯಾಕಂದ್ರೆ ದ್ರಾಕ್ಷಿ ಹಣ್ಣೆಲ್ಲ ಕಲರ್ ಚೇಂಜ್ ಆಗಿ ಕುದ್ದಂಗಾಗಿ ಕೆಡು ಚಾನ್ಸಸ್ ಇರ್ತೈತಿ. ಹೀಗಾಗಿ ಸ್ವಲ್ಪ ಲೈಟ್ ಬೆಚ್ಚಗಿನ ನೀರು ಮತ್ತು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಂಡು 5-10 ನಿಮಿಷ ಇದನ್ನು ನೀರಾಗ ಬಿಡ್ರಿ. ಅವ ಮುಳುಗುವಷ್ಟು ನೀರು ಹಾಕ್ರಿ. ಇವಾಗ ಇದು ನೀಟಾಗಿ ಎಲ್ಲನೂ 1-2-3 ಸರಿ ವಾಶ್ ಮಾಡ್ಕೋಬೇಕಾಗ್ತೈತಿ, ಯಾಕಂದ್ರೆ ಅರಿಶಿಣ ಪುಡಿ ಸ್ಮೆಲ್ ಇರ್ತೈತಿ. ಹೀಗಾಗಿ ಯಾವುದೇ ಕಾಯಿಪಲ್ಯ ಆಗಿರ್ಬೋದು ರೀ, ಏನಾಗಿರ್ಬೋದು, ಉಪ್ಪು ಹಾಕಿ ವಾಶ್ ಮಾಡ್ಕೊರಿ. ಯಾಕಂದ್ರೆ ಕೆಮಿಕಲ್ಸ್ ಜಾಸ್ತಿ ಸ್ಪ್ರೇ ಮಾಡಿರ್ತಾರೆ. ಹೀಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ತಿನ್ನೋದು ಬೆಟ್ರ್ ಅಂತ ನನಗೆ ಅನ್ನಿಸ್ತೈತಿ. ಕೆಮಿಕಲ್ ಏನು ಪೂರ್ತಿ ಹೋಗೋದಿಲ್ಲ, ಆದ್ರೂ ಒಂದು ಸೇಫ್ಟಿ ಇರ್ತೈತೆ ಅಂತಂದು ಸ್ವಲ್ಪ ಆದರೂ ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಊರಿಂದ ಕಡ್ಲೆಕಾಳು ತೊಗೊಂಬಂದಿದ್ರು, ಕಡ್ಲೆಕಾಯಿ ಸುಲ್ಗಾಯಿ. ಅವನ್ನೆಲ್ಲ ಸುಲಿದು ಸ್ವಲ್ಪ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇದು ನಮ್ಮ ಅತ್ತೆ ರೆಸಿಪಿ. ತಿನ್ಕೋತ ಹುಡುಗರ ಜೊತೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊತ ಹಂಗೆ ಫನ್ ಮಾಡ್ಕೊತ ಕಡ್ಲೆ ಸುಲ್ಗಾಯಿ ತಿಂದೀವ್ರಿ. ಇದೊಂದಿಷ್ಟ ಪಲ್ಯ ಮಾಡೋಕೆ ತೆಗೆದಿಟ್ಟಿದ್ವಿ. ಇವಾಗ ಇದನ್ನು ಸುಲಿದಿದ್ದ ಕಡ್ಲೆಕಾಳು ಏನಿರ್ತಾವಲ್ಲ ರೀ, ಇವನ್ನ ನೀಟಾಗಿ ಈ ಥರ ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಹೊತ್ತಬಾರ್ದವ, ನೀಟಾಗಿ ಹುರ್ಕೊಂಡ ಇದರಿಂದ ನಾವು ಇವಾಗ ಸಾರು ಮಾಡಕತ್ತೀವ್ರಿ. ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು ಮತ್ತು ಚಪಾತಿ ಜೊತೆನೂ ತಿನ್ಬೋದು. ಇಷ್ಟು ಹುರ್ಕೊಂಡ್ರೆ ಸಾಕು, ಏನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಅದನ್ನು ಇವಾಗ ತೆಗೆದು ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ವಿ. ಇವಾಗ ಒಂದು ಬುಟ್ಟಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿದ ಮ್ಯಾಗ ಅದಕ್ಕೆ ಸ್ವಲ್ಪ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀವಿ ರೀ. ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮ್ಯಾಗ ಉಳ್ಳಾಗಡ್ಡಿನೂ ಒಂಚೂರು ಫ್ರೈ ಆದ್ಮ್ಯಾಗ ಅವೇನು ಕಡ್ಲೆಕಾಳು ನಾವು ಹುರಿದಿಟ್ಕೊಂಡಿದ್ವಲ್ಲ ರೀ, ಅವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂಚೂರು, ಭಾಳ ಸಣ್ಣ ಮಾಡಬಾರ್ದು, ಒಂಚೂರು ಮಿಕ್ಸಿ ಮಾಡ್ಕೋಬೇಕು. ಇಷ್ಟೊತ್ತಿಗೆ ಇವಾಗ ಈ ಕಡೆ ಉಳ್ಳಾಗಡ್ಡಿನೂ ಫ್ರೈ ಆಗಕತ್ತಿದ್ದು. ಈ ಥರ ಕಡ್ಲೆಕಾಳು ಇಷ್ಟು ಸಣ್ಣ ಆದ್ರೆ ಸಾಕ್ರಿ, ಭಾಳ ಸಣ್ಣ ಆಗೋದೇನು ಬೇಡ, ನಡಿತೈತಿ. ಇವಾಗ ಉಳ್ಳಾಗಡ್ಡಿನೂ ಫ್ರೈ ಆಗಿತ್ತು. ಇವಾಗ ಮಿಕ್ಸಿ ಜಾರಿಗೆ ಏನು ರುಬ್ಬಿದ್ದಿತ್ತಲ್ರಿ, ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಖಾರ ಅದ್ರಾಗನ ಹಾಕಿದ್ರು ಅವ್ರ ರೆಸಿಪಿ ಇದು, ನನ್ನ ರೆಸಿಪಿ ಅಲ್ಲ. ಹೀಗಾಗಿ ಅದ್ರಾಗನ ಮಿಕ್ಸಿ ಜಾರ್ನಾಗನ ಎಲ್ಲನೂ ಆ್ಯಡ್ ಮಾಡಕತ್ತಾರು. ಅದನ್ನು ಏನು ಉಳ್ಳಾಗಡ್ಡಿ ಫ್ರೈ ಆಗಿತ್ತಲ್ರಿ, ಆ ಬುಟ್ಟಿಗೆ ಹಾಕ್ಕೊಂಡು ಇನ್ನೊಂಚೂರು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗತ್ತಂತೇಳಿ ಅದ್ರ ಜೊತೆನ ಇವಾಗ ಬಾಡಿಸ್ಕೊಳಕತ್ತಾರೆ. ಸ್ವಲ್ಪ ಏನು ಭಾಳ ಐಟಮ್ಸ್ ಹಾಕೋ ಅವಶ್ಯಕತೆಯೂ ಇಲ್ಲ ಮತ್ತು ಟೇಸ್ಟೂ ಚಲೋ ಆಗ್ತೈತ್ರಿ ಇದು. ಇನ್ನೇನು ಕಡ್ಲೆಕಾಳಿಂದ ಸೀಸನ್ನು ಮುಗ್ಯಾಕೆ ಬಂತು. ಹೀಗಾಗಿ ಇದು ಲಾಸ್ಟ್ ಅನ್ಸುತ್ತೆ, ಸೀಸನ್ ಲಾಸ್ಟ್. ಇನ್ನು ನೆಕ್ಸ್ಟ್ ಇಯರ್ವರೆಗೂ ಇದು ಕಡ್ಲೆ ಸುಲ್ಗಾಯಿ ಸೀಸನ್ನ ಇಲ್ಲ. ಹೀಗಾಗಿ ಇದ್ರದ್ದು ಸಾರು ಮಾಡ್ಕೊಂಡು ತಿನ್ಬೇಕಿನ್ನಂತಂದು ಮಾಡಕತ್ತಿದ್ವಿ. ಹುಂಚಿ ರಸನೂ ಆ್ಯಡ್ ಮಾಡತ್ತಾರೆ ರೀ. ಹುಂಚಿ ನೆನೆ ಹಾಕಿಟ್ಕೊಂಡಿದ್ದೀವಲ್ಲ, ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡು ಒಂಚೂರು ಇನ್ನಷ್ಟು ಕುದಿಯೋಕೆ ಮಿಕ್ಸಿ ಜಾರಿಗೆ ಇನ್ನೊಂಚೂರು ನೀರು ಸೇರಿಸಿ ಇದಕ್ಕೆ ಆ್ಯಡ್ ಮಾಡಕತ್ತಾರು. ಅಂದ್ರೆ ಒಂಚೂರು ಕುದ್ರೆ ಚಲೋ. ಹುರಿದಿರ್ತೀವಿ, ಅದ್ರಾಗ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕುದ್ದಂಗೆ ಆಗಿರ್ತಾವೆ. ಇನ್ನೊಂಚೂರು ನೀರು ಹಾಕಿ ಮತ್ತೊಮ್ಮೆ ಕುದಿಸ್ಕೊಂಡ್ರೆ ರೊಟ್ಟಿ ಜೊತೆ ಆಗ್ಬೋದು ಅಥವಾ ಚಪಾತಿ ಜೊತೆ ಟೇಸ್ಟ್ ಚಲೋ ಇರ್ತೈತ್ರಿ. ಇವಾಗ ರೊಟ್ಟಿ ಮತ್ತು ಕಡ್ಲೆಕಾಳು ಸಾರು ಸರ್ವ್ ಮಾಡತ್ತೇನೆ ರೀ. ಇಷ್ಟ ಇತ್ತು ಇವತ್ತಿಂದ. ಈಸಿ ರೆಸಿಪಿ ಇತ್ತು ರೀ ಇದು, ಮತ್ತು ಟೇಸ್ಟೂ ಚಲೋ ಇತ್ತು. ಎಲ್ಲರೂ ಊಟ ಮಾಡೋಣಂತ ಬರ್ರಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ಚುಮ್ಮರಿ ಮಾಡ್ಕೊಂಡಿದ್ದೀನಿ ರೀ.
ಚುಮ್ಮರಿ ಒಗ್ಗರಣೆ ಹೆಚ್ಕೊಂಡಿದ್ದೆ. ಅದಕ್ಕೆ ಸಣ್ಣಂಗೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಇದ್ದು ಆ್ಯಡ್ ಮಾಡಿದ್ದೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿತ್ತು ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಅದು ತಿಂದ ನೈಟ್ ಊಟಕ್ಕೆ ಅಂಥೇಳಿ ನಾನು ನೈಟ್ ಊಟಕ್ಕೆ ಎಗ್ ಕುದಿಸಿದ್ವಿ. ಈ ಥರ ಎಗ್ ಫ್ರೈ ಮಾಡಾಕತ್ತೀನಿ ನೋಡ್ರಿ. ಮತ್ತು ಎಗ್ಗದ ಸಾಂಬಾರು ಮಾಡಿದ್ದೆ ಗಡ್ಗೆ ಒಳಗೆ. ಎಗ್ ಸಾಂಬಾರು ಮತ್ತು ಆಲ್ರೆಡಿ ಊಟ ಮಾಡಿದ್ರೆಲ್ಲರೂ, ನಾವು ಒಬ್ಬಾಕೆ ಉಳಿದಿದ್ದೆ. ಸಾರು ಫುಲ್ ಮಾಡಿದ್ದೆ, ಸ್ವಲ್ಪ ಉಳ್ದಿತ್ತದು. ಈ ಥರ ಇವತ್ತಿಂದ ನನ್ನ ದಿನ ಇತ್ತು. ನನ್ನ ವಿಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಇದು ಇವತ್ತಿಂದ ವಿಡಿಯೋ ರೀ. ಸ್ಮಾಲ್ ವಿಡಿಯೋ ಇತ್ತು, ಬಟ್ ಭಾಳ ಎಲ್ಲ ಥರನೂ ತೋರ್ಸೋಕೆ ನಾನು ವಿಡಿಯೋ ಒಳಗೆ ತೋರ್ಸೋಕೆ ಟ್ರೈ ಮಾಡೀನಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.